ಹೆಲೋ ನಮಸ್ತೆ ಎಲ್ರಿಗೂ. ರೋದಾ ವೈನ್ಸ್ನ ಹೊಸ ವಿಡಿಯೋಗೆ ಎಲ್ರಿಗೂ ವೆಲ್ಕಮ್. ಸೊ ಫ್ರೆಂಡ್ಸ್, ಇವತ್ತು ಸಂಡೇ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಆಗಿ ಕೂತಿರುವಾಗ ತಂದೆ ಅಣ್ಣ ಎಲ್ಲ ಹೇಳ್ತಾಯಿದ್ರು ಎಳ್ನೀರು ಕುಯ್ಕೊಂಬರುವ ಅಂತ. ಸೊ ಎಳ್ನೀರು ಕುಯ್ಲಿಕ್ಕೆ ಹೋಗುವ ಅಂತ ಯೋಚನೆ ಮಾಡಿದಾಗ ಇನ್ನೊಂದು ಐಡಿಯಾ ಫ್ಲ್ಯಾಶ್ ಆಯಿತು, ಒಂದು ಸಂಡೇ ವ್ಲಾಗು ಆಗಿಬಿಡುತ್ತಲ್ಲ ಅಂತ. ಮತ್ತು ನಾನು ಕ್ಯಾಮ್ರಾ ತೊಗೊಂಡು ಹೋಗ್ತಾ ಇದ್ದೀನಿ ತೋಟದೊಳಗಡೆ. ನಾನು ತೋಟದೊಳಗಡೆ ಎಲ್ಲ ಬರೋದು ತುಂಬ ಕಡಿಮೆ. ಸೊ ಹಾಗೆ ಎಲ್ಲಿದ್ದಾರೆ ಅವರು ಅಂತ ಸೌಂಡೆಲ್ಲೋ ಕೇಳಿಸ್ತಾ ಇದೆ. ಹಾಗೆ ರೈಟ್ ಸೈಡಲ್ಲೆಲ್ಲೋ ಸೌಂಡ್ ಕೇಳಿಸ್ತಾ ಇದೆ. ಇಲ್ಲಿ ಕುಯ್ತಾ ಇದ್ದಾರೆ. ತುಂಬ ಗ್ರೇಟ್ ಇಂಡಿಯನ್ ಟೆಕ್ನಿಕ್ಸ್ ಎಲ್ಲ ಯೂಸ್ ಮಾಡಿ ಎಳ್ನೀರೆಲ್ಲ ಕೆಳಗಡೆ ಇಳಿಸಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ನಮ್ಮ ಅಣ್ಣ ಕ್ಯಾಮ್ರಾ ನೋಡ್ದಂಗೆ ಇದೆಲ್ಲ ತೆಗಿಬೇಡ ಅಂತ ಶೈ ಆಗ್ಬಿಟ್ಟು ಹೇಳಿದ್ರು. ನನ್ನ ವೈಫ್ ಅಂದಿಲ್ಲಿಂದ ಎಕ್ಸ್ಪ್ರೆಷನ್ಸ್ ಎಲ್ಲ ಕೊಡ್ತಾಯಿದ್ರು. ಎಸ್, ಕಮಾನ್ ಬೇಬಿ, ಓ ಯಾ. 4 ಎಳ್ನೀರು ಇಂಡಿಯನ್ ಟೆಕ್ನಿಕ್ಸ್ ಎಲ್ಲ ಯೂಸ್ ಮಾಡಿ ಬಕೆಟಲ್ಲೆಲ್ಲ ಹಗ್ಗ ಕಟ್ಟಿ ಇಳಿಸಿ ನಮ್ಮ ತಂದೆ ಇಳಿಸ್ತಾ ಇದ್ದಾರೆ. ಫಸ್ಟ್ ಬಕೆಟ್ 4 ಎಳ್ನೀರು ಇಳಿಸಿ ಆಯಿತು. ವೈಫ್ದೊಂದು ಕ್ಲೋಸಪ್ ತೊಗೊಂಡೆ, ಏನೋ ಎಕ್ಸ್ಪ್ರೆಷನ್ ಕೊಡ್ತಾಯಿದ್ರು. ಇದೇ ಮರದಿಂದ ಕೊಯ್ದಿದ್ದು, ಇನ್ನೂ ಇದೆ ತುಂಬ, ಆದರೆ ನೆಕ್ಸ್ಟ್ ವೀಕ್ ನೋಡುವ ಅಂತಾಗಿ ಸುಮ್ಮನಾದ್ವಿ. ಇನ್ನೊಂದು ಕ್ಲೋಸಪ್ ತೊಗೊಂಡೆ ವೈಫ್ದು. ಸೊ ನಮ್ಮ ತೋಟ ಇದು. ಸೊ ಅವ್ರು ಇನ್ನೊಂದು ಕಡೆಗೆ ಏಣಿ ಇಡಲಿಕ್ಕೆ ಹೋಗ್ತಾಯಿದ್ರು. ನಾನು ಹೋಗ್ತೀನಿ ಅಂತ ಹೇಳಿ ಇನ್ನೊಂದು ಕಡೆಗೆ ಏಣಿ ಇಟ್ಟೆ. ಸೊ ಅಷ್ಟೊತ್ತಿಗೆ ಅಣ್ಣ ಆಗಲೇ ಬೆಳಿಗ್ಗೆ ಫಸ್ಟ್ ಅಣ್ಣ ಹತ್ತಿದ್ದ. ಸೊ ನಾನು ಹತ್ತುವ ಅಂತ ಐ ಟುಕ್ ಅ ಸ್ಟೆಪ್ ಫ್ರೆಂಡ್ಸ್. ಎಳ್ನೀರು ತಿರುಗಿಸಿ 1 by 1 ಆಗ್ತಾ ಇದೆ ಬಕೆಟ್ಗೆ. ಸೊ 4 ಎಳ್ನೀರು ಆಗ್ತಾ ಇದ್ದಾಗೆ ಕೆಳಗಡೆ ಕೊಟ್ಟರೆ ತಂದೆ ಇಳಿಸ್ಕೋತಾಯಿದ್ರು. ಸಾಕು ಇನ್ನು ಇವತ್ತಿಗೆ, ನೆಕ್ಸ್ಟ್ ವೀಕ್ ನೋಡುವ ಅಂತ ಹೇಳಿದರು. ಹಾಗೆ ಕತ್ತಿ ಹಾಗೆ ಹಗ್ಗನ ತೆಗೆದು ಕೆಳಗಡೆ ಕೊಟ್ಟು ಕೆಳಗಡೆ ಬಂದೆ. ಒಂದು ಡ್ಯಾನ್ಸ್ ಎಲ್ಲ ಮಾಡಿ ಏಣಿಂದ ಇಳಿದ್ಬಿಟ್ಟೆ ನಾನು. ಅಷ್ಟೊತ್ತಿಗೆ ನನ್ನ ಹೆಂಡ್ತಿಗೆ ಒಂದು ಆಸೆ, ಕುಕ್ಕೆಲೇ ಎಳ್ನೀರನ್ನ ತೊಗೊಂಡೋಗ್ಬೇಕು ಅಂತ. ಬಕೆಟಲ್ಲಿ ತೊಗೊಂಡೋಗಲ್ಲ ಅಂದರು. ಅಷ್ಟೊತ್ತಿಗೆ ಅವ್ರ ಮಾವ ಹೇಳಿದೆ ತಡ, ಕುಕ್ಕೆ ತರಕ್ಕೆ ಹೋದರು. ಕುಕ್ಕೆ ತಂದು ನನ್ನ ಹೆಂಡ್ತಿ ತಲೆ ಮೇಲೆ ಇಟ್ಕೊಟ್ರು. ತುಂಬ ವೆಯ್ಟ್ ತಲೆ ಮೇಲೆ ಬಿದ್ದಿದ್ದಕ್ಕೆ ಅನಿಸುತ್ತೆ. ನೋಡಿ ಎಕ್ಸ್ಪ್ರೆಷನ್ ನೋಡಿ, ತಲೆ ಎಲ್ಲ ಅಲ್ಲಾಡುತ್ತೆ. ಈಗ ಡ್ಯಾನ್ಸ್ ಎಲ್ಲ ಮಾಡ್ತಾರೆ. ಇಷ್ಟೊಂದು ವೆಯ್ಟ್ ತಲೆ ಮೇಲೆ ಬಿದ್ದಿದ್ದಕ್ಕೆ ಅನಿಸುತ್ತೆ. ಯಾವ ಕಡೆ ಹೋಗಬೇಕು ಗೊತ್ತಾಗಿಲ್ಲ. ನನ್ನ ಹತ್ರ ಎಲ್ಲ ಬಂದರು, ಕ್ಯಾಮರಾ ಹತ್ರ. ಮತ್ತು ಈ ಕಡೆ ಎಲ್ಲ ಆ ಕಡೆ ಇತ್ತ. ನನ್ನ ಹೆಂಡ್ತಿಗೆ ದಾರಿ ಎಲ್ಲ ತೋರಿಸಿ ಅಲ್ಲೋಗಿ ಇಟ್ಬಿಟ್ಟು ಬಾವ ಅಂತ ಹೇಳಿ ಬೇಗ ಓಡ್ಕೊಂಡು ಹೋಗ್ತಾ ಇದ್ದಾಳೆ ನನ್ನ ಹೆಂಡ್ತಿ. ವೆಯ್ಟ್ ತಲೆ ಮೇಲೆ ಇರೋದಕ್ಕೆ ಅನಿಸುತ್ತೆ. ಎಳ್ನೀರು ಕುಡಿಯೋ ಟೈಮಿಗೆ ಎಳ್ನೀರು ತಂದು ಹಿಂಗೆ ಕುಡಿಯೋ ಟೈಮ್. ಸೊ 1 by 1 ಎಲ್ರಿಗೂ ನಮ್ಮ ತಂದೆ ಕೆತ್ಬಿಟ್ಟು ಕೊಡ್ತಾ ಇದ್ದಾರೆ. ಫಸ್ಟ್ ನನ್ನ ವೈಫೈ ಟ್ರೈ ಮಾಡ್ತಾ ಇದ್ದಾಳೆ. ಎಕ್ಸ್ಪ್ರೆಷನ್ ನೋಡಿದ್ರೆ ಗೊತ್ತಾಗ್ಬೋದು, ಏನು ಹೇಳಲಿಕ್ಕಿಲ್ಲ ಅನಿಸುತ್ತೆ. ಹೇಗಿದೆ ಮೇಡಮ್? ಚೆನ್ನಾಗಿದೆ ಅಂತೆ. ಅಷ್ಟೊತ್ತಿಗೆ ನನ್ನ ಹೆಂಡ್ತಿಗೆ ಹೊಸ ಒಂದು ಆಸೆ, ಚಿಯರ್ಸ್ ಮಾಡಬೇಕಂತೆ ಮಾವನ ಜೊತೆ ಎಳ್ನೀರನ್ನ. ಅವ್ರ ಮಾವ ಬೇರೆ ಕೇಳಿದೆ ತಡ, ಚಿಯರ್ಸ್. ನೆಕ್ಸ್ಟ್ ನಮ್ಮಮ್ಮ ಕುಡಿದ್ಬಿಟ್ಟು ಚೆನ್ನಾಗಿದೆ ಅಂದರು. ಅಪ್ಪ ಒಂದೇ ಏಟಿಗೆ ಎಳ್ನೀರನ್ನ 2 ಪೀಸ್ ಮಾಡಿಕೊಟ್ಬಿಟ್ರು ಅಣ್ಣನ ಹತ್ರ. ತಿನ್ಕೋ ಅಂತ. ಚೆನ್ನಾಗಿದೆ ಅನಿಸುತ್ತೆ. ಎಸ್, ಫೈನಲಿ ಇಟ್ಸ್ ಮೈ ಟೈಮ್. ಬಂತು ನನಗೆ. ಅದಾದಮೇಲೆ ಸ್ವಲ್ಪ ಗಂಜಿ ತಿನ್ನುವ ಅಂತ ಕ್ಯಾಮ್ರಾಮ್ಯಾನ್ ನನ್ನ ಹೆಂಡ್ತಿಗೆ ಒಂದು ಬಾಯಿ ಕೊಟ್ಟೆ. ಮತ್ತು ನಾನು ತಗೊಂಡು ತಿಂದೆ. ಚೆನ್ನಾಗಿತ್ತು ಎಳ್ನೀರು, ತುಂಬ ಚೆನ್ನಾಗಿತ್ತು ತೋಟದ್ದು. ಎಸ್.
ನಮ್ಮ ಅಣ್ಣಂಗೂ ಬಂತು ಫ್ರೆಂಡ್ಸ್. ಮೇಡಮ್ಗೆ ಗಂಜಿ ತುಂಬ ಇಷ್ಟ ಆಯಿತು ಅನಿಸುತ್ತೆ. ಎಳ್ನೀರು ಚೆನ್ನಾಗಿತ್ತು, ಅದೇ ಥರ ಗಂಜಿನೂ ಚೆನ್ನಾಗಿತ್ತು. ಕುಯ್ದಿದ್ದು ಎಳ್ನೀರನ್ನೆಲ್ಲ ಒಂದು ಕಡೆ ಜೋಡಿಸಿ ಎಷ್ಟೆಷ್ಟು ಎಳ್ನೀರು ಯಾರ್ಯಾರು ಎಷ್ಟೆಷ್ಟು ಕುಡಿದ್ರು, ಇಷ್ಟು ಎಳ್ನೀರಿತ್ತು, ಇಷ್ಟು ಎಳ್ನೀರು ಕುಯ್ದ್ವಿ ಅಂತ ಹೇಳ್ತಾಯಿದ್ರು. ನನಗೇನು ನಮ್ಮ ಕೆಲಸ ಆಯಿತು, ವೀಡಿಯೋ ಆಯಿತು, ಈ ಥರ ಎಳ್ನೀರೆಲ್ಲ ಕುಯ್ದು ಸುಸ್ತಾಗಿತ್ತು. ಸೊ ಬ್ಯಾಕ್ ಟು ಹೋಮ್, ಗ್ಲಾಸ್ ನೀರು ಕುಡಿದು ಸ್ವಲ್ಪ ರೆಸ್ಟ್ ಮಾಡುವ ಅಂತ ಸ್ಲಿಪ್ಪರೆಲ್ಲ ವಾಪಸ್ ಎಲ್ಲಿ ತೆಗೆದೆ ಅಲ್ಲೇ ಇಟ್ಟು ಮನೆ ಒಳಗಡೆ ಹೋದೆ.